ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲರೂ ಭಾರತ ತಂಡ ಗೆದ್ದಾಗ ವಿಡಿಯೋ ಮಾಡೋದು ನೋಡಿದ್ದೀರಾ, ಅಥವಾ IPL ಪಂದ್ಯಗಳಿಗೆ ವಿಡಿಯೋ ಮಾಡೋದು ನೋಡಿದ್ದೀರಾ, ಅಥವಾ ಬೇರೆ ಯಾವುದಾದ್ರೂ ಮಹತ್ವದ ಪಂದ್ಯಗಳಿಗೆ ವಿಡಿಯೋ ಮಾಡೋದು ನೋಡಿದ್ದೀರಾ. ಆದರೆ ಸ್ನೇಹಿತರೆ, ಇವತ್ತು ನಾನು ಕರ್ನಾಟಕ ಗೆದ್ದಿರೋ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಜಯ್ ಹಜಾರೆಯ ಪ್ರಥಮ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ವಿರುದ್ಧ ದಾಖಲೆಯ ರನ್ ಚೇಸ್ನಲ್ಲಿ ಗೆದ್ದಿದ್ದಾರೆ. ವಿಜಯ್ ಹಜಾರೆ ಫಸ್ಟ್ ಮ್ಯಾಚ್ ಬಲಿಷ್ಠ ಮುಂಬೈ ವಿರುದ್ಧ ಈ ಗೆಲುವು ಕರ್ನಾಟಕಕ್ಕೆ ಹೊಸ ಭರವಸೆನೇ ಮೂಡಿಸಿದೆ. ಕಾರಣ ಎಷ್ಟೇ ಸ್ನೇಹಿತರೆ, ಈ ವರ್ಷದ ರಣಜಿ ಟ್ರೋಫಿ ಆಗಿರ್ಬೋದು ಅಥವಾ ಸೈಯದ್ ಅಲಿ ಮುಸ್ತಕ್ ಟ್ರೋಫಿ ಆಗಿರ್ಬೋದು, ಇದರಲ್ಲಿ ಕರ್ನಾಟಕ ತಂಡದ ಪ್ರದರ್ಶನ ತುಂಬ ಸಪ್ಪೆಯಾಗಿತ್ತು. ವಿಜಯ್ ಹಜಾರೆ ಸರಣಿ ಪ್ರಾರಂಭಕ್ಕೂ ಮುನ್ನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಮಹತ್ವದ ನಿರ್ಧಾರ ತಗೊಂಡ್ಬಿಟ್ಟು, ಅದೇನೆಂದರೆ ಹಿರಿಯ ಆಟಗಾರರಿಗೆ ತಂಡದಿಂದ ಕೈಬಿಟ್ಟು ಹೊಸ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥದ್ದು. ಹಾಗಾಗಿ ಕರ್ನಾಟಕಕ್ಕೆ ಸುದೀರ್ಘ ಸೇವೆ ಸಲ್ಲಿಸಿದಂಥ ಮನೀಶ್ ಪಾಂಡೆ ಇರ್ಬೋದು, ಗೌತಮ್ ಕೃಷ್ಣಪ್ಪ ಇರ್ಬೋದು, ಇಂಥ ಹಿರಿಯ ಆಟಗಾರನನ್ನು ಕೈಬಿಟ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತು. ನೆನೆ ಐತಿಹಾಸಿಕ ರನ್ ಚೇಸ್ ಮಾಡಿದ್ರಲ್ಲ ಸ್ನೇಹಿತರೆ ಕರ್ನಾಟಕ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಒಬ್ಬ ಯುವ ಕನ್ನಡಿಗ ಶ್ರೀಜಿತ್ ಕೃಷ್ಣನ್. ಈತ ಭರ್ಜರಿ ಶತಕ, ಕೇವಲ ಶತಕ ಅಲ್ಲ, ತಂಡವನ್ನು ಐತಿಹಾಸಿಕ ಗೆಲುವಿನತ್ತ ಮುನ್ನಡೆಸಿದ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಗೆಲುವು ಕಂಡು ಕನ್ನಡಿಗರಿಗೆ ಏನು ರಣಜಿ ಸೋಲಿರ್ಬೋದು ಅಥವಾ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಸೋಲನ್ನ ಮರೆಸೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಯಾಕೆಂದರೆ ಪ್ರಥಮ ಪಂದ್ಯನೇ ಮುಂಬೈ ವಿರುದ್ಧ ಗೆದ್ದಿದ್ದಾರೆ, ಅದು ದಾಖಲೆಯ ರನ್ ಚೇಸಿಂಗಲ್ಲಿ. ಆಲ್ ದಿ ಬೆಸ್ಟ್ ಕರ್ನಾಟಕ.